ಹೊಲ ನೀವು ನೋಡ್ರಿ ಎಲ್ಲಿನೂ ಒಂದು ಬ್ಲಾಸ್ಟ್ ಇಲ್ಲ ಏನಿಲ್ಲ. ಮೊದಲು ನಾವು ಈ ಸರ್ಕಾರಿ ಇದ್ರ ಗೊಬ್ಬರ ಹಾಕೋದ್ರಿಂದ ಬ್ಲಾಸ್ಟ್ ಬಾಳ ಬರ್ತದೆ. ಗೊಬ್ಬರ ಒಂದೊಂದ್ಸಾರಿ ಏನ್ ಮಾಡ್ತದ ರೈತರ ಬಗೆಯಲ್ಲಿ ಒಂದ್ ಕೈ ಹೆಚ್ಚಿಗೆ ಹೋಗ್ಬಿಟ್ಟಂದ್ರ ಅಲ್ಲೆಲ್ಲ ಬ್ಲಾಸ್ಟ್ ಆಗ್ತದೆ. ಅದು ಏನೂ ಇಲ್ಲ. ನಮಸ್ತೆ ರೈತ ಬಾಂಧವರೇ, ನಮ್ಮ ಹೆಸರು ಶ್ರೀನಿವಾಸ್ ಅಂತ, ಫೀಲ್ಡ್ ಮ್ಯಾನೇಜರ್ ಆಗಿ ಕೆಲಸ ಮಾಡ್ತಾ ಇದೀವಿ. ಮಾಸ್ಕೇರ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಕಂಪ್ನಿ ವತಿಯಿಂದ ಬಂದಿದ್ದೀವಿ. ಹುಣಸಗಿ ತಾಲೂಕು, ಯಾದಗಿರಿ ಡಿಸ್ಟಿಕ್ಕು, ದೇಸಾಯಿ ನಾಯ್ಕ ಸರ್ ಅವರು ಪ್ಲಾಟಿಗೆ ಬಂದಿದ್ದೀವಿ. ಇವ್ರದ್ದು 30 ಎಕರೆ ಜಮೀನ್ದಾರರು. ಇವರು ಪ್ಲಾಟಿಗೆ ನಮ್ಮ ಮಾಸ್ಕೇರ್ ಕಂಪ್ನಿ ಪ್ರಾಡಕ್ಟ್ಗಳನ್ನು ನೀಡಿದ್ದೀವಿ. ಇವರ ಅಭಿಪ್ರಾಯ ಏನಿದೆ ಕೇಳಕ್ಬೇಕಾದ್ರೆ ಬನ್ನಿ ಸರ್. ನಮಸ್ತೆ ಸರ್, ನಿಮ್ಮ ಹೆಸರು? ನಮ್ಮ ಹೆಸರು ಮುರುಗಪ್ಪ ದೇಸಾಯಿ. ಓಕೆ ಸರ್. ನಮ್ದು ಈ ನಿಮ್ಮ ಮಾಸ್ಕೇರ್ ಕಂಪ್ನಿದು ಎಣ್ಣೆ ಯೂಸ್ ಮಾಡಕತ್ತೀವಿ ನಾವು. ಸರ್ ಯೂಸ್ ಮಾಡಕತ್ತೀವಿ. ನಮ್ದು 30 ಎಕರೆ ಜಮೀನ್ ಅದ. ಇದು ಎಣ್ಣೆ ಅದರಿಂದ ನಮ್ಗ ಹೆಚ್ಚಿಗೆ ಲಾಭ ಆಕತಿ. ಯಾಕಂದ್ರ ಗೊಬ್ಬರ ಬಾಳ ಕಾಸ್ಟ್ಲಿ ಅದ, ಇದು ರೇಟ್ ನಿಮ್ದು ಕಮ್ಮಿ ಅದ. ಹಿಂಗಾಗಿ ಅರ್ಧಕ್ಕರ್ಧ ನಮ್ದು ಸೇವ್ ಆಗಿದೆ. ಅರ್ಧ ಅಮೌಂಟ್ ಸೇವ್ ಆಗಿದೆ. ಈಗ ಸರ್ ನೀವು ರಾಸಾಯನಿಕ ಗೊಬ್ಬರ ಹಾಕ್ತಿದ್ರಲ್ಲ, ಕ್ವಿಂಟಲ್ ಗಟ್ಟಲೆ ಗೊಬ್ಬರ, ಈಗ ಅದಕ್ಕೆ ಎಷ್ಟು ಪರ್ ಎಕರೆಗೆ ಎಷ್ಟು ಖರ್ಚು ಬರ್ತಿತ್ತು ಸರ್? ಈಗ ಎಷ್ಟು ಉಳಿತಾಯ ಆಗ್ತೈತಿ ನಮ್ಗ? ಅವಾಗಿನ ಲೆಕ್ಕದ ನೋಡಿದ್ರ 40-45 ಸಾವಿರ ತನಕ ಖರ್ಚು ಮಾಡಿವಿ ನಾವು. ಒಂದ್ ಎಕರೆಗೆ 40 ಸಾವಿರ ತನಕ ಖರ್ಚಾಗೈತಿ. ಈಗ ಏನಿಲ್ಲ ಅಂದ್ರೂ ಒಂದು 15-20 ಸಾವಿರ ರೂಪಾಯಿ ಅಂತೂ ಸೇವ್ ಆಗ್ತದೆ. ಅರ್ಧಕ್ಕರ್ಧ ಎಷ್ಟು ಖರ್ಚು ಮಾಡ್ತಿದ್ವಿ ಅದ್ರ ಅರ್ಧ ಕಮ್ಮಿ ಆಗ್ತದೆ. ಗೊಬ್ಬರಕ್ಕ ಎಣ್ಣಿಗೆ ಏನ್ ಕೆಮಿಕಲ್ ಯೂಸ್ ಮಾಡ್ತಿದ್ವಿ ಅದ್ರ ಅರ್ಧ ರೊಕ್ಕ ಅಷ್ಟು ಕಮ್ಮಿ ಆಗ್ತದೆ. ಈಗ ನಾನ್ 40 ಸಾವಿರ ಖರ್ಚು ಮಾಡೋ ರೈತ ಇದೀನಿ, ನಮ್ಗೆ 20 ಸಾವಿರ ಸೇವ್ ಆಗ್ತದೆ. 20 ಸಾವಿರ ಸೇವ್ ಆಗ್ತಿದೆ. 10 ಸಾವಿರ ಮಾಡೋನಿಗೆ 5 ಸಾವಿರ ಸೇವ್ ಆಗ್ತದೆ. ಅವ್ರು ಹೆಂಗ್ ಯೂಸ್ ಮಾಡ್ತಿರ್ತಾರ ಅದ್ರ ಮ್ಯಾಗ ನಾವು ಉಪಯೋಗ ಮಾಡಂತ ಕೆಮಿಕಲ್ ನಾವು ನಮ್ಗೆ ಹೆಚ್ಚಿಗೆ ಇಳುವರಿ ತಗೋಬೇಕನ್ನೋ ನಾವು 1 ಲೀಟರ್ ಹೆಚ್ಚಿಗೆ ಹಾಕ್ತಿವಿ. ಬೇಡಪ್ಪ ನಮ್ಗೆ ಇಷ್ಟ್ರಾಗ ಮಾಡಮ್ ಅಂತೇಳಿ ಒಂದೇ ಚೀಲ ಗೊಬ್ಬರ ಹಾಕಿ ಒಂದು ನಿಮ್ದು ಕೊಟ್ಟದ್ದು ಸ್ವಲ್ಪ ಅರ್ಧನೇ ಹಾಕಿ ಮಾಡಿದ್ರೆ ಅವ್ರಿಗೆ ಖರ್ಚು ಅಷ್ಟೇ ಕಮ್ಮಿ ಆಗ್ತದೆ. ಈಗ ನಾವು 40 ಸಾವಿರ ಖರ್ಚು ಮಾಡೋರು ಈಗ ಆ ಲೆಕ್ಕಕ್ಕೆ ನಾವು ಹಾಕಿದ್ವಿ ಅಂದ್ರೆ ಈಗ 1 ಲೀಟರ್ ಹಾಕಲ್ಲ 2 ಲೀಟರ್ ಹಾಕಿದ್ವಿ ಅಂತೇಳಿ ಒಂದು 500 ಹೆಚ್ಚಿಗೆ ಬರ್ತದೆ. ಇಳುವರಿಯಲ್ಲೂ ಲಾಭ ಆಗ್ತೈತಿ. ನಾವು ಖರ್ಚು ಮಾಡಿದಕ್ಕ ಹೊಲ ಚಲೋ ಬೆಳೆದಿರುತ್ತೆ. ಈಗ ಸರ್ ಇದು ಹಾಕೋದ್ರಿಂದ ನಿಮ್ಗೆ ಬೆಂಕಿ ರೋಗ, ಹಸಿರು ಕೊಳೆ ರೋಗ, ಹಸಿರುಳದ ಏನಾರ ಕಾಣಿಸ್ತಾ ಇದೆ ಸರ್? ಎಲ್ಲ ನಿಜವಾಗಿ ಹೇಳ್ಬೇಕಂದ್ರೆ ಸರ್, ನಮ್ಮ ಹೊಲ ನೀವು ನೋಡ್ರಿ ಎಲ್ಲಿನೂ ಒಂದು ಬ್ಲಾಸ್ಟ್ ಇಲ್ಲ ಏನಿಲ್ಲ. ಮೊದಲು ನಾವು ಈ ಸರ್ಕಾರಿ ಇದ್ರ ಗೊಬ್ಬರ ರಾಸಾಯನಿಕ ಗೊಬ್ಬರ ಹಾಕೋದ್ರಿಂದ ಬ್ಲಾಸ್ಟ್ ಬಾಳ ಬರ್ತದೆ. ಗೊಬ್ಬರ ಒಂದೊಂದ್ಸಾರಿ ಏನ್ ಮಾಡ್ತದ ರೈತರ ಬಗೆಯಲ್ಲಿ ಒಂದ್ ಕೈ ಹೆಚ್ಚಿಗೆ ಹೋಗ್ಬಿಟ್ರಂದ್ರ ಅಲ್ಲೆಲ್ಲ ಬ್ಲಾಸ್ಟ್ ಆಗ್ತದೆ. ಅದು ಏನೂ ಇಲ್ಲ. ಇದು ಈ ಕೆಮಿಕಲ್ದಾಗ ಡಿವೈಡೇಷನ್ ಅದು ಏನೋ ಗೊತ್ತಿಲ್ಲ ನಮ್ಗ. ಡಿವೈಡೇಷನ್ ಇದ್ರು ಕಂಪ್ನಿ ಪ್ರಾಡಕ್ಟ್ ಹಾಕ್ದಾಳಿಂದ ಆತರ ಬೆಂಕಿ ಇನ್ನೊಂದು ಕೆಮಿಕಲ್ ನಾವು ಕಮ್ಮಿ ಯೂಸ್ ಮಾಡಿ, ಬಹಳ ಕಡಿಮೆ. ನಿಮ್ದು ಹಾಕಾಗಿಲ್ಲ ನಾವು 3-4 ಸಾರಿ ಎಣ್ಣೆ ಹೊಡಿತಿದ್ವಿ. ಈಗ 2 ಬೇಡ 3 ಸಾರಿ ಹೊಡಿದ್ರೆ ಸಾಕ. ನಾವು ಹೊಡಿಲೇಬೇಕಂತೇಳಿ ಹೊಡ್ಯಾಕತ್ತೀವಿ. ಎಣ್ಣೆ ಹೊಡಿಬೇಕಂತೇಳಿ ಹೊಡ್ಯಾಕತ್ತೀವಿ. ನಮ್ಮ ಮನಸ್ಸಿಗೆ ಸಮಾಧಾನ ಬಿಟ್ರು ನಡಿಬಹುದು ಅಂತ ಅನಿಸ್ತದೆ ಸರ್. ಈಗ ಟೋಟಲ್ ಎಷ್ಟು ವರ್ಷದಿಂದ ನೀವು ಈಗ ಯೂಸ್ ಮಾಡ್ತಿದ್ರಿ? ನಾವು 3 ವರ್ಷ ಆಯ್ತು. ಆಲ್ರೆಡಿ ನರೇಂದ್ರ ಪ್ರಸಾದ್ ನಮ್ಗೆ ಮೊದಲು ಹಳಿ ಪರಿಚಯ ಹಿಂಗ್ ಬಂದದ್ರಿ. ಒಂದ್ ನಮ್ಮ ಈ ಕಂಪ್ನಿದು ಎಣ್ಣೆ ಬಂದ ಹಾಕಿ ನೋಡ್ರಿ ದಣಿ ಒಂದ್ಸಾರಿ ನೋಡ್ರಿ ಟ್ರಯಲ್ ಅಂದ್ರೆ ನಮ್ಗೆ ಫಸ್ಟ್ ವರ್ಷ ಕೊಟ್ರೆ ಚಲೋ ಅನಿಸ್ತು. ನಾವು 3 ವರ್ಷದಿಂದ ರೆಗ್ಯುಲರ್ ಆಗಿ ಯೂಸ್ ಮಾಡ್ತಾ ಇದ್ದೀವಿ ಸರ್. ಇಲ್ಲಿ ನಮ್ಮ ರೈತ ಸೋದರರಿಗೆ, ಹುಣಸಗಿ ತಾಲೂಕು, ಯಾದಗಿರಿ ಡಿಸ್ಟಿಕ್ ರೈತ ಬಾಂಧವರಿಗೆ ಏನ್ ಹೇಳಕ್ ಇಷ್ಟಪಡ್ತೀವಿ ಸರ್ ಕಂಪ್ನಿ ಪರವಾಗಿ? ಕಂಪ್ನಿ ಪರವಾಗಿ ಹೇಳಕ್ ಏನಾದ್ರೆ ಈ ಕಂಪ್ನಿದ ಇದೇನ ನೀವು ಕೊಡ್ತಿರಲ್ಲ ಪ್ರಾಡಕ್ಟ್, ಅದನ್ನ ಯೂಸ್ ಮಾಡಿದ್ರೆ ಬಹಳ ಅನುಕೂಲ ಆಗ್ತದ. ರೈತರಿಗೂ 4 ರೂಪಾಯಿ ಉಳಿತಾವ ಅಂತ ಹೇಳಕ್ ಇಷ್ಟಪಡ್ತೀವಿ. ಓಕೆ ಸರ್, ಥ್ಯಾಂಕ್ ಯು ಸರ್.